ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ನೀವು ನೋಡ್ತಾ ಇದ್ದೀರಾ ಕಾಮ್ಕೋ ಮ್ಯಾನ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಹೋದ ವಿಡಿಯೋದಲ್ಲಿ ನಾವೇನ್ ಮಾಡಿದೀವಿ, ನಮ್ದು ಪಾರ್ಟ್ನರ್ಶಿಪ್ ಡೆಫಿನಿಷನ್ ನೋಡಿದೀವಿ, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಅಗ್ರಿಮೆಂಟ್ ಅನ್ನು ನೋಡಿದೀವಿ, ಮತ್ತು ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ನೋಡಿದೀವಿ, ಡೆಫಿನಿಷನ್ ಆಫ್ ಅಕೌಂಟಿಂಗ್ ಪಾರ್ಟ್ನರ್ಶಿಪ್ ಅನ್ನು ನೋಡಿದೀವಿ. ಅದೆಲ್ಲ ಹೋದ ವಿಡಿಯೋದಲ್ಲಿ ನೋಡಿದೀವಿ. ಅದನ್ನ ನೀವು ಏನಾದ್ರು ನೋಡಿದಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿನಿ, ಹೋಗ್ರಿ ಫಸ್ಟ್ ಅದನ್ನ ನೋಡ್ರಿಪ್ಪ. ಇದೇನು ಪಾರ್ಟ್ 2, ಯಾವುದು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅನ್ನೋದು ಚಾಪ್ಟರ್ನ ಪಾರ್ಟ್ 2. ಈ ವಿಡಿಯೋದಾಗ ಏನೇನು ನೋಡೋಣಪ್ಪ, ಈ ವಿಡಿಯೋದಾಗ ಏನು ನೋಡ್ತೀವಿ ಅಂತಂದ್ರ, ನಿನ್ನೆ ಹೇಳಿದೆ ನಾನು ಲೆಕ್ಕ ಮಾಡ್ಬೇಕಂತ ಮಾಡಿದೆ, ಲೆಕ್ಕ ಮಾಡಕ್ ಆಗ್ಲಿಲ್ಲ, ಟೈಮ್ ಭಾಳ ಆಗ್ಬಿಡ್ತು. ಈ ವಿಡಿಯೋದಾಗ ಲೆಕ್ಕ ಮಾಡೋಣಂತ. ಯಾವ್ದಾದ ಲೆಕ್ಕ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದ್ರ ಕ್ಯಾಪಿಟಲ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರ್ತೀರಿ, ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ರೊಕ್ಕ ವಾಪಸ್ ಬಂಡವಾಳಕ್ಕೆ ನಿಮ್ಗೆ ಏನಾರ ಬಡ್ಡಿ ಕೊಡ್ತಾರ ಇಲ್ಲೋ ಅನ್ನೋದನ್ನ ಕಲಿನಂತ. ನೆಕ್ಸ್ಟ್ ಬರ್ತೈತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಬ್ರು ಪಾರ್ಟ್ನರ್ ಇರ್ತಾರಪ್ಪ, ಆ ಪಾರ್ಟ್ನರ್ಗೆ ಒಂದೊಂದು ಅಕೌಂಟ್ ಇರ್ತದಲ್ಲ, ಆ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಇರ್ತೈತಿ. ಅದ್ರ ಮೆಥಡ್ಸ್ ಇರ್ತಾವ, ಯಾವ್ಯಾವು ಫ್ಲಕ್ಚುಯೇಟಿಂಗ್ ಅಂತ ಬರ್ತೈತಿ, ಮತ್ತ ಫಿಕ್ಸ್ಡ್ ಬರ್ತೈತಿ. ಅದ್ರ ಬಗ್ಗೆ ಇವತ್ತು ಏನ್ ಮಾಡೋಣ, ಈ ವಿಡಿಯೋ ನೋಡೋಣ ಅಂತ. ಬಹಳಷ್ಟು ಮಾತಾಡ್ಕೊಂಡು ಕುಂದಿರೋದು ಬೇಡ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಹೇಳಿದೆ ನಾನು ಯಾವ್ದು ಹೇಳ್ತೀನಪ್ಪ ಅಂತಂದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದನ್ನ ನಾನು ನಡಬರ್ಕ ಏನಂತ ಯೂಸ್ ಮಾಡ್ತೀನಪ್ಪ ಅಂತಂದ್ರ IOC ಅಂದ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. IOC ಅಂತ ಯೂಸ್ ಮಾಡ್ತೀನಿ. ನೀವು ಇದೇನಪ್ಪ IOC ಫುಲ್ ಫಾರ್ಮ್ ಏನು ಅಂತೆಲ್ಲ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ಇದು ನನ್ನ ಶಾರ್ಟ್ಕಟ್, ನಾ ಶಾರ್ಟ್ಕಟ್ ಮಾಡ್ಕೊಂಡಿದ್ದೆ. ಏನಂತ IOC ಬರ್ದಂದ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದ್ರೆ ಇದಾಯ್ತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಏನಪ್ಪಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದ್ರ ಇವಾಗ ನೀ ಏನ್ ಮಾಡಿ, ಇಲ್ಲೊಬ್ಬ ಅದಾನ, ಇವನ ಹೆಸರೇನು ಸಂಜು, ಇಲ್ಲೊಬ್ಬ ಅದಾನ ಮಂಜು, ಇವ ಯಾರು ಮಂಜು. ಇವ್ರಿಬ್ರು ಏನ್ ಮಾಡ್ತಾರ? ಪಾರ್ಟ್ನರ್ಸ್. ಇವ್ರಿಬ್ರು ಏನ್ ಮಾಡ್ತಾರ? ದೋಸ್ತ ನಾನು ನೀನು ಏನ್ ಮಾಡೋಣ, ಇಬ್ರು ಪಾರ್ಟ್ನರ್ ಆಗೋಣ. ಪಾರ್ಟ್ನರ್ ಆಗಿ ಒಂದು ಹೊಸ ಬಿಸ್ನೆಸ್ ತೆಗಿನು. ಏನಪ್ಪಾ ಅದು ಬಿಸ್ನೆಸ್? ಚಾ ಅಂಗಡಿ. ಏನೇನು ಕೊಡೋನು? ನಾಷ್ಟಾ ಕೊಡೋನು. ಅವ್ರೆಲ್ಲರಿಗೆ ನಾಷ್ಟಾ ಚಾ ಇಬ್ರು ಸೇರಿಸಿ ಒಂದು ಹೊಸ ಅಂಗಡಿ ತೆಗಿನು. ಯಾಕಪ್ಪ ಅಂದ್ರೆ ಊರಾಗ ಎಲ್ಲ ನಾಷ್ಟ ಮಾಡಕ ಬೇರೆ ಊರಿಗೆ ಹೋಗಾರ, ನಮ್ಮ ಊರಾಗ ಏನ್ ಮಾಡೋಣ, ಒಂದು ಚಾ ಮತ್ತು ಒಂದು ನಾಷ್ಟಾ ಅಂಗಡಿ ಮಾಡೋಣ ಅಂತ ತೆಗಿತಾರಪ್ಪ. ಆಯ್ತಾ? ಇದನ್ನು ತೆಗೆದು ಈಗ ಒಂದು ಹೋಟೆಲ್ ಅನ್ನು ತೆಗೆದ, ಒಂದು ಹೋಟೆಲ್ ತೆಗೆದ. ಇವ್ರಿಬ್ರು ಏನ್ ಮಾಡಿರ್ತಾರ, ಇಷ್ಟಿಷ್ಟು ಒಂದು ಸ್ವಲ್ಪ 1,000 ಏನು ಬರೋದಿಲ್ಲ, 10,000. ಇವೊಂದು 10,000, ಇವೊಂದು 18,000. ಇವ ಮಂಜು ಸ್ವಲ್ಪ ಸಾಕಾರದಾಗ ಇವ 18,000 ಆಗ್ತಾನೆ. ಇಬ್ರು ಇಷ್ಟು ಬಂಡವಾಳ ಹಾಕಿದ್ರು. ಅದಕ್ಕೆ ಇವ್ರು ಏನ್ ಮಾಡ್ತಾರ ಗೊತ್ತ, ದೋಸ್ತ ಬೀಸದ ಪ್ರಾಫಿಟ್ ಆಗಿರ್ತೈತಿ. ಇವ ಅಂತ ಮಂಜು ಮತ್ತು ಸಂಜು ಇಬ್ರು ಮಾತಾಡ್ತಾರ, ದೋಸ್ತ ಇಬ್ರು ರೊಕ್ಕ ಹಾಕಿವಿ, ಪ್ರಾಫಿಟ್ ಬಂದೈತಿ, ಇಬ್ರು ಇಷ್ಟಿಷ್ಟು ರೊಕ್ಕದ ಮ್ಯಾಗ ಪ್ರಾಫಿಟ್ ಹಂಚ್ಕೊಳ್ಳೋನು ಹೆಂಗಂತಿ ಅಂತಂದ ಇಬ್ರು ಮಾತಾಡ್ಕೋತಾರ. ಇಬ್ರು ದೋಸ್ತ ಕರೆಕ್ಟ್. ಇಬ್ರು ಏನ್ ಮಾಡೋಣ, ನನಗ 10,000 ಬಂದೈತಲ್ಲ, ಇಬ್ರಿಗೆ ಎಷ್ಟು ಪರ್ಸೆಂಟ್ದಾಗ? 6% ಹಂಚ್ಕೊಳ್ಳೋನು. ಈಗ ಪ್ರಾಫಿಟ್ ಅಂತಂದ್ರೆ ಪ್ರಾಫಿಟ್ ಹೆಂಗೆ ಕಂಡು ಹಿಡಿತಾರ ನೀವು ಫಸ್ಟ್ ಇದಾಗ ಕಲ್ತೀರಿ. ಆಗ ಅದು ಬೇಡ, ಅದ್ರ ಬಗ್ಗೆ ಹೇಳಬೇಡ. ಈಗ ಜಸ್ಟ್ ಇದ್ರಾಗ ನೋಡ್ಬೋದು ಹೋಗೋಣ. ಈಗ 10,000 ಕೊಟ್ಟಾರ. 10,000 ಕೊಟ್ಟಾರಪ್ಪ ಅಂತಂದ್ರೆ 6% ಇಂಟು 6% ಎಷ್ಟು ಬರ್ತೈತಿ? 6,000 ಬರ್ತೈತಿ. 6,000 ಅಂದ್ರೆ ಪರ್ಸೆಂಟ್ ಅಂತ ಹೇಗೈತಿ. ನಾನು ಪರ್ಸೆಂಟ್ ಹೆಂಗೆ ಇಂಟು ಮಾಡ್ತಾರ ನಿಮ್ಗೆ ಗೊತ್ತೈತಿ. ಈಗ ಇಲ್ಲಿ ಅಮೌಂಟ್ ಇರ್ತೈತಿ ಅಂದ್ರೆ 10,000 ಇಂಟು 6 ಡಿವೈಡೆಡ್ ಬೈ 100 ಹಿಂಗೆ ಮಾಡ್ತಾರ. ಅದಕ್ಕೆ ಇಂಟು 6% ಆಗಿ ಡೈರೆಕ್ಟ್ 6,000 ಬರ್ತೈತಿ. 6,000 ಪ್ಲಸ್ 10,000 ಟೋಟಲ್ ಎಷ್ಟಾಯ್ತು? 16,000 ಡಿವೈಡ್ ಅಂತ. ಸಂಜು ದೋಸ್ತ ಚಾ ಅಂಗಡಿಯಾಗ ನನಗೆ 6,000 ರೂಪಾಯಿ ಜಾಸ್ತಿ ಕೊಡು, ನಾ 10,000 ಹಾಕಿದ್ದೆ ಅಂತ ನೀವೊಂದು ತಗೋತಾರ. ಅವಾಗ ಇವ ಅಂತಾರ, ದೋಸ್ತ ನಾನು 18,000 ಹಾಕಿದ್ದಲ್ಲ, ನನಗೂ ಒಂದು 6% ಮಾಡು. 6% ಮಾಡಿಂದ ಅಮೌಂಟ್ ಜಾಸ್ತಿ ಬರ್ತೈತಲ್ಲ, ಇವ್ರು ಇಬ್ರು ಹಂಚ್ಕೊಳ್ಳೋಣ ಅಂತಂದ ಇವೊಂದು ಸ್ವಲ್ಪ ತಗೋತಾನ, ಇವೊಂದು ಸ್ವಲ್ಪ ತಗೋತಾನ. ಇವ್ರು ಎದ್ರ ಮ್ಯಾಗ ತಗೋತಾರ? ಇನ್ವೆಸ್ಟ್ ಮಾಡಿದ್ರ ಮ್ಯಾಗ ಇಂಟ್ರೆಸ್ಟ್, ಬಡ್ಡಿ ಮ್ಯಾಗ ತಗೋತಾರ. ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಬಡ್ಡಿ ಅಂದ್ರೆ ಏನು, ಬಡ್ಡಿ ಹೆಂಗೆ ತಗೋತಾರ, ಹೆಂಗೆ ಕಟ್ತಾರ ಅಂತಂದು. ಯಾಕಂದ್ರೆ ಪ್ರತಿಯೊಬ್ಬರು ಬಡ್ಡಿ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಅಷ್ಟೆಲ್ಲ ಹೇಳ್ತೀನಿ. ಮತ್ತೆ ಇದೊಂದು ಫಾರ್ಮುಲಾ ಇದೆ, ನಮ್ಮ ಅಕೌಂಟ್ದಾಗ ಇದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರ. ನೀನು ಏನು ಹೇಳಿದೆ, ಇಲ್ಲಿ ಅಮೌಂಟ್ ಅನ್ನೋದು ಹೇಳಿದೆ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದೆ,
ಎಲ್ಲ ನೋಡಿದೆ. ಈಗ ಅದಕ್ಕೊಂದು ಫಾರ್ಮುಲಾ ಐತಿ. ಏನಪ್ಪ ಅದು ಫಾರ್ಮುಲಾ ಅಂತಂದ್ರ ಫಸ್ಟ್ ಬರ್ತೈತಿ ಅಮೌಂಟ್ AMT ಬರಿತೀನಿ. ಫುಲ್ಲು ಬರ್ಬೋದು ಹೋದ್ರ ಲೆಂತಿ ಪ್ರೊಸೆಸ್ ಆಕೈತಿ, ಜಾಸ್ತಿ ಹೊಡೋಕೈತಿ ಅಮೌಂಟ್. ನೆಕ್ಸ್ಟ್ ಬರ್ತೈತಿ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರ ಇಂಟ್ರೆಸ್ಟ್ ಮ್ಯಾಗ ಅಂದ್ರೆ ಎಷ್ಟು ಪರ್ಸೆಂಟ್ ನಿನಗೆ ಬಡ್ಡಿ ಕೊಡ್ಬೇಕು ನಾನು ಅನ್ನೋದು. ನೆಕ್ಸ್ಟ್ ಬರ್ತೈತಿ ಔಟ್ಸ್ಟ್ಯಾಂಡಿಂಗ್ ಮಂತ್. ಔಟ್ಸ್ಟ್ಯಾಂಡಿಂಗ್ ಮಂತ್ ಇದು ಮೇನ್ ಫಾರ್ಮುಲಾ. ಎದ್ರದ್ದು ಫಾರ್ಮುಲಾಪ್ಪ ಇದು ಅಂದ್ರ IOC. IOC ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈ ಫಾರ್ಮುಲಾ ಗೊತ್ತಾಯ್ತು. ಫಾರ್ಮುಲಾ ಗೊತ್ತಾಯ್ತು ಅಂದ್ರೆ ಸುಮ್ಮನೆ ತರ ಮಾಡೋದು, ಬಡ 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 ಲೆಕ್ಕ ಮಾಡೋದು ಅಂತ. ಇದನ್ನ ಅಳಿಸ್ತೀನಿ ಮ್ಯಾಗ, ಯಾಕಂದ್ರೆ ಇಲ್ಲಿ ಸ್ಕ್ರೀನ್ದಾಗ ಮ್ಯಾಗ ಇಲ್ಲಿ ಕ್ವಶನ್ ಬರ್ತೈತಿ. ಇಲ್ಲಿ ಸ್ಕ್ರೀನ್ದಾಗ ಮ್ಯಾಗ ಕ್ವಶನ್ ಬರ್ತಿರ್ತೈತಿ. ನೀವು ಅದು ಕ್ವಶನ್ ಬರ್ಕೋರಿ. ನಾ ಇಲ್ಲಿ ಬರ್ದ ಕ್ವಶನ್ ಬರಾಕ ಮಾತ್ರ ಅರ್ಧ ತಾಸು ಆಕೈತಿ, ನೀವು ನೋಡಾಕ ಅರ್ಧ ತಾಸು ಆಕೈತಿ. ಯಪ್ಪ ಒಂದು ತಾಸು ಹಾಕ್ಬಿರಿ ಒಂದೇ ಲೆಕ್ಕ ಮಾಡ್ದಂತ್ರಿ. ಬೇಡ ಬಡ ಬಡ ಇಲ್ಲಿ ಮ್ಯಾಗ ಸ್ಕ್ರೀನ್ದಾಗ ಬರ್ತೀವಿ, ಬಡ ಬಡ ಬರ್ಕೋರಿ. ವಿಡಿಯೋ ಸ್ಟಾಪ್ ಮಾಡಿ ಇಲ್ಲಿ ಮ್ಯಾಗಿನ ಬರ್ಕೋರಿ. ನಾ ಏನು ಮಾಡ್ತೀನಿ, ಬರೀ ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕ್ವಶನ್ ಐತಿ. ಏನೊಂದು ಕ್ವಶನ್ ಐತಪ್ಪ ಅಂತಂದ್ರ A and B ಆರ್ ದಿ ಪಾರ್ಟ್ನರ್ಸ್. ಇಲ್ಲಿಂದ ಹಾಕೊಂಡು ಇಲ್ಲಿ ಸಾಕಿಷ್ಟು. ಇಲ್ಲಿ ನಾ ಕ್ವಶನ್ ಬರ್ತೈತಿ ನೋಡ್ಕೋರಿ. ಇಲ್ಲಿ A and B ಆರ್ ದಿ ಪಾರ್ಟ್ನರ್ಸ್. ಯಾರ್ಯಾರು ಅದಾರ? ಫಸ್ಟ್ ಅದಾನ A, ಎರಡನೇದ ಅದಾನ B. ಇವ್ರಿಬ್ರು ಪಾರ್ಟ್ನರ್ಸ್ ಅದಾರ. ಇವ್ರಿಬ್ರು ಪಾರ್ಟ್ನರ್ಸ್ ಅದಾರ. ಏನೇನು ಮಾಡ್ಯಾರಪ್ಪ? ವಿತ್ ಕ್ಯಾಪಿಟಲ್ ಆಫ್ 50,000 and 60,000. ಇವ ಏನು ಮಾಡ್ಯಾನ? ಇಬ್ರು ಸೇರಿಸಿ ಇವ ಬರ್ದಾನ ಫಸ್ಟಿಗೆ 50,000 ಅನ್ನೋದು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಯಾನ. ಇವ ಎಷ್ಟು ಮಾಡ್ಯಾನ? ಇವ 60,000 ಮಾಡ್ಯಾನ. 60,000 ಮಾಡ್ಯಾನ. ನೆಕ್ಸ್ಟ್ ನೋಡಿ, ರೆಸ್ಪೆಕ್ಟಿವ್ಲಿ ಆನ್ 1st April ಅಂದ್ರೆ 2019 ಯಾವಾಗ? ಏಪ್ರಿಲ್ ಫಸ್ಟ್ ಏಪ್ರಿಲ್ಗೆ ಇವ ಎಷ್ಟು ಇನ್ವೆಸ್ಟ್ ಮಾಡ್ಯಾನ? ಇವನು ಅವಾಗ ಇನ್ವೆಸ್ಟ್ ಮಾಡ್ಯಾನ. ಯಾವಾಗ? 1st April 2019 ಅವಾಗ ಇಬ್ರು ಇನ್ವೆಸ್ಟ್ ಮಾಡ್ಯಾರ. ನಿಮ್ಗೆಲ್ಲರಿಗೂ ಗೊತ್ತೈತಿ ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಕೈತಿ ಅನ್ನೋದು. ಇವಾಗ ಸ್ಟಾರ್ಟ್ ಆಕೈತಿ, ಇಷ್ಟೊತ್ತಿಗೆ ಸ್ಟಾರ್ಟ್ ಆಕೈತಿ. ಎಂಡ್ ಯಾವಾಗ ಸ್ಟಾರ್ಟ್ ಆಕೈತಿ? ಎಂಡ್ ಯಾವಾಗ ಮುಗಿದೈತಪ್ಪ ಅಂತಂದ್ರೆ 31st March. ನಮ್ದು ಅಕೌಂಟಿಂಗ್ ಇಯರ್ ಎಂಡಿಂಗ್ ಇಯರ್ ಗೊತ್ತೈತಿ, ಸ್ಟಾರ್ಟಿಂಗ್ ಇಯರ್ ಗೊತ್ತೈತಿ. ಯಾಕಂದ್ರೆ ನೀವು ಫಸ್ಟ್ ಇಯರ್ದಾಗ ಎಲ್ಲರೂ ನೋಡಿರಿ, ಕಲ್ತೀರಿ. ಇವ್ರಿಬ್ರು ಇವಾಗ ಸ್ಟಾರ್ಟ್ ಮಾಡ್ಯಾರ. ನೆಕ್ಸ್ಟ್ ಮುಂದೆ ಕ್ವಶನ್ ಏನಪ್ಪ? A ಬ್ರಿಂಗ್ಸ್ ಫ್ರೆಶ್ ಕ್ಯಾಪಿಟಲ್. ಇವೇನ್ ಮಾಡೋಣ? ಹೊಸ ಕ್ಯಾಪಿಟಲ್ ತಿಂದಾನ. ಹೊಸ ಕ್ಯಾಪಿಟಲ್ ಎಷ್ಟಪ್ಪ? ಫ್ರೆಶ್ ಕ್ಯಾಪಿಟಲ್ ಇವನು ಫ್ರೆಶ್ ಕ್ಯಾಪಿಟಲ್ ಎಷ್ಟು ತಂದಾರ? ಇವ ತಂದಾನ ಎಷ್ಟು? 10,000. ಎಷ್ಟು? 10,000. ಇವ ತಂದಾನ 20,000. ಆಯ್ತಾ? ಯಾಕೆ ಬಿ ಜಾಸ್ತಿ ಸಾಕಾರ ಅನ್ಸುತ್ತೆ, ಎಲ್ಲಾದ್ರೂ ಜಾಸ್ತಿ ಇನ್ವೆಸ್ಟ್ ಮಾಡಾದಾನ. ಇರ್ಲಿ ಅವ್ರು ಏನಾರ ಹಾಳಾಗಲಿ. ಇವ 20,000 ತಂದಾನ. ಯಾವಾಗ ತಂದಾರಪ್ಪ? ಇವಂದು ಡೇಟ್ ಏನಪ್ಪ ಅಂತಂದ್ರ ಅಕ್ಟೋಬರ್ 1st. ಅಕ್ಟೋಬರ್ದಾಗ 19ದಾಗ ಇವ ತಂದಾನ. ಇವ ತಂದಾನ ಸೆಪ್ಟೆಂಬರ್ 1st. ಇವ ತಂದಾನ ಸೆಪ್ಟೆಂಬರ್ದಾಗ. ಆಯ್ತಾ? ಇದೆಲ್ಲ ನಿಮಗೆ ಗಿವನ್ ಡಾಟಾ. ಈ ಲೆಕ್ಕ ಸ್ಟಾರ್ಟ್ ಆಕೈತಿ. ನಿಮ್ಗೆ ಫಾರ್ಮುಲಾ ಏನು ಹೇಳಿದ? ಫಸ್ಟಿಗೆ ಅಮೌಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್. ಎಲ್ಲ ನೆನಪಿಟ್ಕೊಂಡಿರೋದು. ಈಗ ಅಮೌಂಟ್ ಗೊತ್ತಾಯ್ತು. ರೇಟ್ ಎಷ್ಟಪ್ಪ? ಕ್ವಶನ್ದಾಗ ಕೊಟ್ಟಾನ. 6%. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at 6%. ಇಬ್ರು 6% ಕೊಟ್ಟಾನ. ಅದಕ್ಕೆ ಮಾಡ್ರಿ ಇಂಟು 6% ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೇನು? ಎಷ್ಟು ತಿಂಗಳು ಇವನಿಗೆ ಬಡ್ಡಿ ಕೊಡಬೇಕು ಅಂತಂದ್ರ ಇಲ್ಲಿ 1ನೇ ತಾರೀಕಿಗೆ ನಮ್ಮ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗೈತೆ ಅಂದ್ರ ಅಕೌಂಟ್ ಎಂಡಿಗೆ ಮುಗಿದೈತಿ. ಅದಕ್ಕೆ ಏನು ಮಾಡೋಣ? 12 ತಿಂಗಳು. 12 ಅಂದ್ರೆ ಇದಕ್ಕೆ ಹೋಯ್ತು. 1 ತಿಂಗಳು ಉಳಿತು. 1. ಆಯ್ತಾ? ನೆಕ್ಸ್ಟ್ 50,000 ಇಂಟು 6% ಮಾಡ್ರಿ. ಎಷ್ಟು ಬರ್ತೈತಿ? ಕೆಲಸ ಏನಿದಪ್ಪ ಅದು? ಕೆಲಸ ತಗೊಂಡಿನಿ. ಏನಪ್ಪ ಇಲ್ಲಿ? 50,000 ಇಂಟು 6% 30,000. ಎಷ್ಟು ಬಂತು? 30,000 ಇವನಿಗೆ. ಸಾರಿ 30,000 ಅಲ್ಲ, 3,000 ಇವತ್ತು ಇಂಟ್ರೆಸ್ಟ್ ಆಯ್ತು. ಇದಕ್ಕೆ ಎಷ್ಟು ಬರ್ತೈತಪ್ಪ? 10,000 ಇಂಟು 6% ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟೈತಿ? ಇಲ್ಲಿಂದ ನೋಡ್ರಿ. ಯಾವಾಗ ಸ್ಟಾರ್ಟ್ ಮಾಡ್ಯಾನ? 10ನೇ ತಿಂಗಳು ಸ್ಟಾರ್ಟ್ ಮಾಡ್ಯಾನ. 10, 11, 12, 1, 2, 3 ಎಷ್ಟಾಯ್ತು? 6 ಮಂತ್ ಆಯ್ತು. ಇದು 6 ಮಂತ್ ಆಯ್ತು. ಇವ್ದು ಎಷ್ಟು ಆಕೈತಿ? ಇವ್ದು 12 ಕೈಲಿ ಆಗುತ್ತೆ. 1 ವರ್ಷ ಆಕೈತಿ. ಕರೆಕ್ಟಾ? 1 ವರ್ಷ ಬಿಡ್ರಿ. ಇಂಟು 6% ಎಷ್ಟು ಆಕೈತಿ? ಇವ್ದು 60,000 ಇಂಟು 6% ಅಂದ್ರ
3600 ಏನು 3600. ನೆಕ್ಸ್ಟ್ ಇವನು ಬರ್ತೈತೆ 20,000 ಇಂಟು 6% ಇಂಟು 9 ಐತಿ, ಇಲ್ಲಿ 10 ಇತ್ತು, 9 10 11 12 1 2 3 ಎಷ್ಟಾಯ್ತು 7 ಆಯ್ತು. ಇಂಟು ಮಾಡು ಎಷ್ಟಾಯ್ತು 20,000 ಇಂಟು 6% ಇಂಟು 7 ಎಷ್ಟಾಯ್ತು 8400. ಇವ್ರ ಇಂಟ್ರೆಸ್ಟ್ ಆಯ್ತು. ಇಲ್ಲಿ 36,000 ಬರಬೇಕು, ಇದೊಂದಿಷ್ಟು ಬರಬೇಕು. ಇದೆಲ್ಲ ಏನಾಯ್ತು ಬಡ್ಡಿ. ಇವ್ರಿಗೆ ಇಷ್ಟು ಬಡ್ಡಿ ಕೊಡಬೇಕು. ಯಾವಾಗ 60,000ಗೆ 3,600, 20,000ಕ್ಕೆ 8,400 ಇಷ್ಟು ಪ್ಲಸ್ ಮಾಡಿ ಬಿಗೆ ಬಡ್ಡಿ ಕೊಡಬೇಕು. ಯಾರು ಕಂಪ್ನಿ ಇಷ್ಟು ಇಬ್ರು ಹಂಚ್ಕೊಂಡು ಇಷ್ಟು ತಗೋಬೇಕು. ಪ್ರಾಫಿಟ್ ಬಿಟ್ಟು ಇಷ್ಟು ಹಂಚ್ಕೋಬೇಕು ಅವ್ರು. ಅದಕ್ಕಂತಾರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇದು ಜಸ್ಟ್ ನಿಮ್ಗೆ ಏನಪ್ಪಾ ಇದು ಅಂದ್ರೆ ಕ್ವಶನ್ ಕೇಳೋದಿಲ್ಲ ಎಕ್ಸಾಮಿಗೆ. ಇದು ಒಂದು ಪಾರ್ಟ್. ನಿಮ್ಗೆ 6 ಮಾರ್ಕ್ಸಿಗೆ ಕ್ವಶನ್ ಐತಪ್ಪ ಅಂತಂದ್ರೆ ಅದ್ರಾಗ ಇದೊಂದು ಸಣ್ಣ ಪಾರ್ಟ್. ಅದ್ರೊಳಗಿಂದ ಒಂದು ಕ್ವಶನ್ ಅರ್ಥ ಇದೆ. ನಿಮ್ಗೆ ಕ್ವಶನ್ ಅರ್ಥ ಮಾಡಿಸಿದೆ. ನಿಮಗೆ ಮುಂದೆ ಏನೈತೆ ಅದು ಫುಲ್ ಲೆಕ್ಕ ನೋಡೋದಂತ. ಯಾವಾಗ ಬರ್ತದೋ ಅವರೇಜ್ ಮೆಥಡ್ ಮತ್ತು ಪ್ರಾಡಕ್ಟ್ ಮೆಥಡ್ ಎಲ್ಲ ಬರ್ತೈತೆ ಅವಾಗ ನೋಡೋದಂತ. ಇವಾಗ ಜಸ್ಟ್ ಬೇಡ, ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಇವಾಗ ಒಂದು ಲೆಕ್ಕ ಆಯ್ತು. ನೆಕ್ಸ್ಟ್ ಈಗೇನು ಬರ್ತೈತಪ್ಪ ಮೆಥಡ್ಸ್ ಅಂತ ಹೇಳಿದೆ. ನಿಮಗೆ 2 ಮೆಥಡ್ ಬರ್ತಾವ ಅಂತಂದೆ. ಯಾವ್ಯಾವ ಮೆಥಡ್? ಒಂದು ಬರ್ತೈತಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತಂದ್ರೆ it is the one type of account, it is the one type of account which a fixed capital and a fresh capital or any withdrawal, any drawings of capital only introduce. ಅದಕ್ಕಂತಾರ ಫಿಕ್ಸ್ಡ್ ಕ್ಯಾಪಿಟಲ್. ಅಂದ್ರೆ ನೀವು ಬರೀ ಎಲ್ಲ ಹೇಳ್ಕೋತೋದಿ ಅಂದ್ರೆ ಏನಪ್ಪ ಅಂತಂದ್ರ ಒಂದು ಅಕೌಂಟ್ದೊಳಗ ಏನಾದ್ರೂ ಫ್ರೆಶ್ ಕ್ಯಾಪಿಟಲ್ ಬಂದ್ರ, ಮೊದಲಿನ ಕ್ಯಾಪಿಟಲ್ ಇದ್ರ ಮತ್ತ ಡ್ರಾಯಿಂಗ್ ಅಂದ್ರೆ ನಿಮ್ಗೆ ಗೊತ್ತೈತಿ ಡ್ರಾಯಿಂಗ್ ಅಂತ ಚಿತ್ರ ಬಿಡಿಸೋದಲ್ಲ, ರೊಕ್ಕ ತಕೊಳ್ಳೋದು. ಡ್ರಾಯಿಂಗ್ಸ್ ಆದ್ರ ಈ 3 ಎಂಟ್ರಿ ಬರ್ತಾವ. ಈ 3 ಎಂಟ್ರಿ ಅಷ್ಟೇ ಏನಂತಾರ ಫಿಕ್ಸ್ಡ್ ಕ್ಯಾಪಿಟಲ್. ಉಳ್ಕಿದನ ಕಮಿಷನ್ ಬರ್ತೈತಿ, ಸ್ಯಾಲರಿ ಬರ್ತೈತಿ, ಇನ್ಕಮ್ ಬರ್ತೈತಿ, ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರ್ತೈತಿ. ಅದನ್ನೆಲ್ಲ ಅದನ್ನ ತೋರಿಸ್ತಾರ ಇದ್ರೊಳಗ ಕರೆಂಟ್ ಅಕೌಂಟ್. ಅದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅದ್ರಾಗ ತೋರಿಸ್ತಾರ. ಏನೇನು ತೋರಿಸ್ತಾರ ಅದ್ರಾಗ? ಪಾರ್ಟ್ನರ್ಗ ಸ್ಯಾಲರಿ, ಇನ್ಕಮ್, ನೆಕ್ಸ್ಟ್ ಮತ್ತೇನಪ್ಪ ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಇವೆಲ್ಲ ಇದ್ರಾಗ ತೋರಿಸ್ತಾರ. ಈಗ ಡೆಬಿಟ್ ಸೈಡ್ ಏನು ಬರ್ತೈತಪ್ಪ? ಡೆಬಿಟ್ ಸೈಡ್ ಬರ್ತೈತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಈ ಕಡೆ ಬರ್ತೈತಿ. ಗೊತ್ತಾಯ್ತಾ? ಇದಕ್ಕಂತಾರ ಕರೆಂಟ್ ಅಕೌಂಟ್. ನೆಕ್ಸ್ಟ್ ನಿಮಗೆ ಏನು ಹೇಳಿದಪ್ಪ ಫ್ಲಕ್ಚುಯೇಟಿಂಗ್ ಅಂತ ಹೇಳಿದ. ಮೇನ್ ಇಂಪಾರ್ಟೆಂಟ್ ಫ್ಲಕ್ಚುಯೇಟಿಂಗ್ ಇರಲಿ, ಫ್ಲಕ್ಚುಯೇಟ್ ಬೇಡ, ಇಷ್ಟ ಇರಲಿ. ಇಲ್ಲಿ ಬರೀ ಈಗ ನಾವು ಇಲ್ಲಿ ಬರೀ ಇಷ್ಟ ಜಾಗ ಬರೀತೀವಿ ನೋಡ್ರಿ. ಫ್ಲಕ್ಚುಯೇಟಿಂಗ್ ಮೆಥಡ್ ಇದ್ರ ನೀವು ನೋಟ್ಸ್ ಫುಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಏನಾರ ಬೇಕಂತಪ್ಪ ಅಂದ್ರೆ ನನ್ನ ಗ್ರೂಪಿಗೆ ಜಾಯ್ನ್ ಆಗಿರಿ, ವಾಟ್ಸಪ್ ಗ್ರೂಪಿಗೆ. ಅದರೊಳಗೆ ನಿಮಗೆ ಪ್ರತಿಯೊಂದು ನೋಟ್ಸ್, ಪ್ರತಿಯೊಂದು ಪಿನ್ ಟು ಪಿನ್ ಎಕ್ಸಾಂಪಲ್ ವಿತ್ ನೋಟ್ಸ್ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಅದಕ್ಕೆ ಜಾಯ್ನ್ ಆಗಿರಿ. ಈಗ ಫ್ಲಕ್ಚುಯೇಟಿಂಗ್ ಅಂದ್ರೆ ಏನಪ್ಪ ನಿಮಗೆ ನೋಡಿದೆ, ಫಿಕ್ಸ್ಡ್ದಾಗ ಇದಷ್ಟೇ 3 ಅಂತ ಹೇಳಿದೆ. ಆಮೇಲೆ ಅದ್ರ ಅಂದ್ರೆ ಏನು ಬರ್ತೈತಿ ಕರೆಂಟ್ ಬರೋದು ಅಂತ ಹೇಳಿದೆ. ಆದ್ರೆ ಫ್ಲಕ್ಚುಯೇಟಿಂಗ್ ಅಂದ್ರೆ ಏನು? ಇವೆರಡು ಸೇರಿಸಿ ಬರುವಂತ ಅಕೌಂಟಿಗೆ ಏನಂತಾರ ಫ್ಲಕ್ಚುಯೇಟಿಂಗ್ ಮೆಥಡ್ ಅಂತಾರ. ಡೆಫಿನೇಷನ್ ಏನಪ್ಪ? ಇನ್ ದಿಸ್ ಅಕೌಂಟ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಲೈಕ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಫ್ರೆಶ್ ಕ್ಯಾಪಿಟಲ್ ಆರ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲರಿ, ಕಮಿಷನ್ ಆಫ್ ದಿ ಪಾರ್ಟ್ನರ್ಸ್ will record in this account, that is called fluctuating capital method. ಇದ್ರದ್ದು ಏನೈತಿ ಫಾರ್ಮ್ಯಾಟ್ ಎಲ್ಲ ನೆಕ್ಸ್ಟ್ ವಿಡಿಯೋ ನೋಡೋಣ ಅಂತ. ಈಗ ಜಸ್ಟ್ ಇದ್ರ ಮೀನಿಂಗ್ ಡೆಫಿನೇಷನ್ ಅಷ್ಟೇ ಅರ್ಥ ಮಾಡ್ಕೋರಿ. ಇದ್ರ ಮುಂದೆ ಏನೈತಿ ಫಾರ್ಮ್ಯಾಟ್ ಹೇಳ್ಕೊಡ್ತೇವೆ ಅಂತ. ಫಾರ್ಮ್ಯಾಟ್ 3 ಫಾರ್ಮ್ಯಾಟ್ ಬರ್ತಾವು. 3 ಸೇಮ್ ಕಣ್ಣು ಮುಚ್ಚಿ ಕಣ್ಣು ತೆಗಿಲಿಕ್ಕೆ 3 ಫಾರ್ಮ್ಯಾಟ್ ಹಿಂಗೋಗಿ ಮುಗಿಸ್ಬಿಟ್ಟಿರ್ತೇನೆ ಅಂತ. ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಈಗ ವಿಡಿಯೋ ಏನಾಯ್ತು ಲೆಂತ್ ಆಗತೈತಿ, ಇಷ್ಟು ಸಾಕು, ವಿಡಿಯೋ ಇಷ್ಟಿಗೆ ಸಾಕು ಮಾಡೋದು ಅಂತ. ಇಲ್ಲೆಲ್ಲ ನೀವು ಅರ್ಥ ಇದೆ ಅಂತ ಹೇಳ್ತೀನಿ. ಇನ್ನೊಂದ್ಸಲ ರಿಪೀಟ್ ಮಾಡ್ಕೋತೀನಿ ಏನೇನು ಹೇಳಿದ್ದಪ್ಪ ನಿಮಗಂತಂದು. ಏನೇನು ಹೇಳ್ದ? ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನೋದು ಹೇಳ್ದ. ನೆಕ್ಸ್ಟ್ ಬಂತು ಫ್ಲಕ್ಚುಯೇಟಿಂಗ್ ಮೆಥಡ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಬಂತು. ನೆಕ್ಸ್ಟ್ ಕರೆಂಟ್ ಕ್ಯಾಪಿಟಲ್ ಮೆಥಡ್ ಬಂತು. ಇವೆಲ್ಲ ಏನು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೆಥಡ್ಸ್. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಅಣ್ಣ ಚಲೋ ಹೇಳ್ತಾನ ಅಂತಂದು ಎಷ್ಟೋ ಒಂದು ಕಮೆಂಟ್ ಮಾಡ್ರಿ, ಅಣ್ಣ ಬೆಂಕಿ ಅಂತಂದು ಹಿಂಗ ಸಪೋರ್ಟ್ ಮಾಡ್ರಪ್ಪ, ಹಂಗಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.